ಮದುವೆ ಅನ್ನುವ ಸಂಬಂಧದಲ್ಲಿ ಗಂಡಿನ ದರ್ಪ, ದುರಹಂಕಾರ ಮತ್ತು ಕೆಟ್ಟ ಅನುಮಾನಗಳು ಬದುಕನ್ನು ಎಂತಹ ದುರಂತಕ್ಕೆ ದೂಡುತ್ತವೆ ಅನ್ನೋದನ್ನ ಹೇಳುವಂತಹ ಒಂದು ಕಥೆ ಕ್ರೂಡ್ಸರ್ ಸೊನಾಟ. ಇದನ್ನ ಬರೆದವರು ಲಿಯೋ ಟಾಲ್ಸ್ಟಾಯ್, ಕನ್ನಡಕ್ಕೆ ಅನುವಾದ ಮಾಡಿರುವವರು OL ನಾಗಭೂಷಣ ಸ್ವಾಮಿ. ಈ ಕಥೆಯು ಪಶ್ಚಿಮದ ಜಗತ್ತಿನಲ್ಲಿ ಎಂತಹ ತಲ್ಲಣವನ್ನು ಹುಟ್ಟುಹಾಕಿತ್ತು ಅಂದರೆ 1889ರಲ್ಲಿ ರಷ್ಯನ್ ಸರ್ಕಾರವು ಈ ಕೃತಿಯನ್ನು ಮುಟ್ಟುಗೋಲು ಹಾಕಿತ್ತು. ಹಾಗೆಯೇ ಅಮೆರಿಕದ ಅಂಚೆ ಇಲಾಖೆಯು ಈ ಕಥೆಯ ಅಧ್ಯಾಯಗಳು ಇರುವಂತಹ ಪೇಪರನ್ನು ಸಾಗಾಟ ಮಾಡಲೇ ನಿರಾಕರಿಸಿತ್ತು. ಇವತ್ತಿನ ಓದಿಗಾಗಿ ನಾನು ಆಯ್ದುಕೊಂಡಿರೋದು ಇದೇ ಕ್ರೂಡ್ಸರ್ ಸೊನಾಟ ಕಥೆಯ ಮೊದಲ ಅಧ್ಯಾಯವನ್ನು. ಆಗಿನ್ನೂ ಬೇಸಗೆ ಶುರುವಾಗಿತ್ತು. ಪ್ರಯಾಣ ಆರಂಭವಾಗಿ 2 ದಿನವಾಗಿತ್ತು. ರೈಲು ನಿಂತಾಗೆಲ್ಲ ಇಳಿಯುವವರು ಇಳಿದು ಹತ್ತುವವರು ಹತ್ತುತ್ತಿದ್ದರು. ಆದರೂ 3 ಜನ ನನ್ನ ಹಾಗೆಯೇ ಕೊನೆಯ ಸ್ಟೇಷನ್ನಿನವರೆಗೂ ಹೋಗುವವರಿದ್ದರು. ಒಬ್ಬಳು ತೀರಾ ಪ್ರಾಯದವಳೂ ಅಲ್ಲ, ನೋಡುವುದಕ್ಕೆ ತೀರಾ ಸುಂದರಿಯೂ ಅಲ್ಲ. ತೆಳ್ಳನೆಯ ಮುಖ, ತಲೆಯ ಮೇಲೆ ಒಂದು ಕ್ಯಾಪು, ಸ್ವಲ್ಪ ಮಟ್ಟಿಗೆ ಗಂಡಸರ ಥರ ಡ್ರೆಸ್ಸು ಮಾಡಿಕೊಂಡು ಸಿಗರೇಟು ಸೇದುತ್ತಾ ಇದ್ದಳು. ಅವಳ ಜೊತೆಗೆ ಇದ್ದವನು ಸುಮಾರು 40 ವಯಸ್ಸಿನವನು. ತುಂಬ ಮಾತಾಡ್ತಿದ್ದ. ಹೊಸ ಲಗೇಜನ್ನು ಅಚ್ಚುಕಟ್ಟಾಗಿ ಜೋಡಿಸಿಕೊಂಡು ಕೂತಿದ್ದ. ಇನ್ನೊಬ್ಬ ಎತ್ತರ ಕಡಿಮೆ, ವಯಸ್ಸು ಹೆಚ್ಚಾಗಿರದಿದ್ದರೂ ಗುಂಗುರು ಕೂದಲು ನೆರೆತಿತ್ತು. ವಿಚಿತ್ರವಾಗಿ ಹೊಳೆಯುವ ಕಣ್ಣು ಸದಾ ಅತ್ತ ಇತ್ತ ಹಾಯುತ್ತಲೇ ಇತ್ತು. ಹಳೆಯ ಓವರ್ಕೋಟು ತೊಟ್ಟಿದ್ದ. ಅತ್ಯುತ್ತಮ ಟೈಲರು ಹೊಲಿದ ಕೋಟು ಅನ್ನುವ ಹಾಗೆ ಕಾಣುತ್ತಿತ್ತು. ಅದಕ್ಕೆ ಆಸ್ಟ್ರಾಖಾನ್ ಕಾಲರು, ತಲೆಯ ಮೇಲೆ ಆಸ್ಟ್ರಾಖಾನ್ ಕ್ಯಾಪು. ಯಾವಾಗಲಾದರೂ ಓವರ್ಕೋಟಿನ ಗುಂಡಿ ತೆಗೆದಾಗ ಒಳಗೆ ತೋಳಿಲ್ಲದ ರಷ್ಯನ್ ಕೋಟು, ಕಸೂತಿ ಹಾಕಿದ ಅಂಗಿ ಕಾಣುತ್ತಿದ್ದವು. ಗಂಟಲು ಸರಿ ಮಾಡಿಕೊಳ್ಳುವವನ ಹಾಗೆ ಶಬ್ದ ಮಾಡುತ್ತಿದ್ದ. ಇಲ್ಲವೇ ಆಗಾಗ ನಗುವುದಕ್ಕೆ ಶುರು ಮಾಡಿ ತಟಕ್ಕನೆ ನಿಲ್ಲಿಸಿಬಿಡುತ್ತಿದ್ದ. ತನ್ನದೇ ಲೋಕದಲ್ಲಿದ್ದವನ ಹಾಗೆ ಕೂತಿದ್ದ. ಈತ ಪ್ರಯಾಣದುದ್ದಕ್ಕೂ ಯಾರೊಡನೆಯೂ ಮಾತನಾಡಿರಲಿಲ್ಲ. ಮಾತನಾಡಬಾರದೆಂದು ಹಠ ತೊಟ್ಟವನ ಹಾಗೆ, ಯಾರ ಪರಿಚಯವನ್ನೂ ಮಾಡಿಕೊಳ್ಳಬಾರದೆಂದು ನಿರ್ಧಾರ ಮಾಡಿದ ಹಾಗೆ ಇದ್ದ. ಮಾತಾಡಿಸಿದರೆ ಒಂದೇ ಮಾತಿನಲ್ಲಿ ಹೌದು ಇಲ್ಲ ಎಂದು ಹೇಳಿ ಕಿಟಕಿಯಾಚೆ ದೃಷ್ಟಿ ನೆಟ್ಟು ಕೂರುತ್ತಿದ್ದ. ಅಥವಾ ಏನಾದರೂ ಓದ್ತಾ ಇದ್ದ, ಸಿಗರೇಟ್ ಸೇದ್ತಾ ಇದ್ದ, ಇಲ್ಲವೇ ಪಕ್ಕದಲ್ಲಿದ್ದ ಹಳೆಯ ಚೀಲದಲ್ಲಿ ಏನಾದರೂ ಹುಡುಕಿ ತೆಗೆದು ತಿನ್ನುತ್ತಾ ಆಗಾಗ ಟೀ ಕುಡಿಯುತ್ತಾ ಕೂತಿರುತ್ತಿದ್ದ. ಆದರೂ ಒಂಟಿತನದ ಭಾರ ಹೊತ್ತಿದ್ದಾನೆ ಅನ್ನಿಸುತ್ತಿತ್ತು. ನನಗೆ ಹಾಗನ್ನಿಸಿತು ಎಂದು ಅವನಿಗೆ ಗೊತ್ತಾಯಿತೋ ಏನೋ. ನಮ್ಮ ಕಣ್ಣು ಪರಸ್ಪರ ಸಂಧಿಸಿದಾಗ ನಾವು ಎದುರು ಬದಿರಿಗೇ ಕೂತಿದ್ದೇವಲ್ಲ. ಎಷ್ಟೋ ಸಾರಿ ನಮ್ಮ ಕಣ್ಣು ಕಲೆಯುತ್ತಿದ್ದವು. ಆಗ ತಟ್ಟನೆ ತಲೆ ತಿರುಗಿಸುತ್ತಿದ್ದ, ಪುಸ್ತಕ ತೆರೆಯುತ್ತಿದ್ದ ಅಥವಾ ಕಿಟಕಿಯಾಚೆ ನೋಡುತ್ತಿದ್ದ. ಪ್ರಯಾಣದ 2ನೇ ದಿನ ಸಂಜೆ. ಕತ್ತಲಿಳಿಯುತ್ತಿತ್ತು. ಯಾವುದೋ ದೊಡ್ಡ ಸ್ಟೇಷನ್ನು. ರೈಲು ಜಾಸ್ತಿ ಹೊತ್ತು ನಿಂತಿತ್ತು. ಅವನು ಎದ್ದು ಹೋಗಿ ಬಿಸಿನೀರು ತಂದು ಟೀ ಮಾಡಿಕೊಂಡ. ಹೊಸ ಲಗೇಜು ತಂದಿದ್ದವ ಅವನು ಲಾಯರ್ ಎಂದು ಆಮೇಲೆ ಗೊತ್ತಾಯಿತು. ತನ್ನ ಜೊತೆಗಾತಿಯೊಡನೆ ಟೀ ಕುಡಿಯಲು ಇಳಿದು ಹೋದ. ಅವರು ಇಳಿದು ಹೋಗಿದ್ದಾಗ ಎಷ್ಟೋ ಹೊಸಬರು ನಮ್ಮ ಬೋಗಿಗೆ ಹತ್ತಿಕೊಂಡ್ರು. ಅವರಲ್ಲಿ ಒಬ್ಬ ವಯಸ್ಸಾದವನು, ಎತ್ತರವಾಗಿದ್ದವನು, ನೀಟಾಗಿ ಕ್ಷೌರ ಮಾಡಿಕೊಂಡವನು, ಮುಖದಲ್ಲಿ ಸುಕ್ಕುಗೆರೆಗಳಿದ್ದವನು, ನೋಡಿದರೆ ಬಿಸ್ನೆಸ್ ಮಾಡುವವನು ಎಂದು ಗೊತ್ತಾಗುವಂತಿದ್ದ. ಫರ್ ತೊಟ್ಟುಕೊಟ್ಟು ತಲೆ ಮೇಲೆ ದೊಡ್ಡ ಕ್ಯಾಪು ಹಾಕಿಕೊಂಡಿದ್ದ. ಲಾಯರು ಮತ್ತು ಅವನ ಗೆಳತಿ ಕುಳಿತಿದ್ದ ಸೀಟುಗಳಿಗೆ ಎದುರಾಗಿದ್ದ ಖಾಲಿ ಸೀಟಿನಲ್ಲಿ ಕುಳಿತ. ಕೂತವನೇ ತನ್ನ ಜೊತೆಯಲ್ಲೇ ರೈಲು ಹತ್ತಿದ್ದ ದೊಡ್ಡ ಅಂಗಡಿಯ ಗುಮಾಸ್ತನ ಹಾಗೆ ಕಾಣುತ್ತಿದ್ದ ಯುವಕನೊಡನೆ ಮಾತು ಶುರು ಮಾಡಿದ. ನಾನು ಇವರಿಗೆ ಓರೆಯಾಗಿ ಎದುರಾದ ಸೀಟಿನಲ್ಲಿದ್ದೆ. ರೈಲು ನಿಂತಿತ್ತು. ನಮ್ಮ ನಡುವೆ ಯಾರೂ ಅತ್ತ ಇತ್ತ ಓಡಾಡದೇ ಇದ್ದಾಗ ಅವರ ಮಾತು ನನಗೆ ಕೇಳುತ್ತಿತ್ತು. ಆ ಸೀಟ್ನಲ್ಲಿ ಯಾರೋ ಇದ್ದಾರೆ ಅಂತ ಕಾಣ್ತದೆ ಎಂದ ಯುವಕ. ಅದಕ್ಕೆ ವಯಸ್ಸಾದ ವ್ಯಾಪಾರಿ, ನಾನು ಮುಂದಿನ ಸ್ಟೇಷನ್ನಲ್ಲೇ ಇಳಿಯುತ್ತೇನೆ ಎಂದ. ಹೀಗೆ ಮಾತು ಶುರುವಾಯಿತು. ಆಮೇಲೆ ಮಾಮೂಲಾಗಿ ಬೆಲೆಗಳ ಬಗ್ಗೆ ಮಾತನಾಡಿದರು. ಮಾಸ್ಕೋ ಮಾರ್ಕೆಟಿನ ಬಗ್ಗೆ ಮಾತಾಡಿದರು. ಆಮೇಲೆ ನಿಜಿನಿ ನೋವೋಗೊರೊದ್ ಪೇರ್ ಬಗ್ಗೆ ಮಾತು ಹೊರಳಿತು. ಅವರಿಬ್ಬರಿಗೂ ಪರಿಚಯವಿದ್ದ ಮತ್ತೊಬ್ಬ ವ್ಯಾಪಾರಿ ಆ ಊರಿನಲ್ಲಿ ಹೇಗೆ ಮಜಾ ಉಡಾಯಿಸುತ್ತಿದ್ದಾನೆ ಎಂದು ಗುಮಾಸ್ತ ಹೇಳ್ದ. ಅವನು ಮಾತು ಮುಂದುವರಿಸಲು ಬಿಡದೆ ಮುದಿ ವ್ಯಾಪಾರಿ
ತಾನು ಕಳೆದ ವರ್ಷ ಕುನಾವಿನ ಊರಿನಲ್ಲಿ ನಡೆದ ಎಕ್ಸಿಬಿಷನ್ನು, ಅಲ್ಲಿದ್ದ ಸಂಭ್ರಮ, ಅಲ್ಲಿ ಗುಮಾಸ್ತನಿಗೂ ಗೊತ್ತಿರುವ ಆ ವ್ಯಾಪಾರಿಯು ತಾನು ಕುಡಿದು ಟೈಟಾಗಿ ಎಂತೆಂಥ ಪೋಲಿ ಕೆಲಸ ಮಾಡಿದೆವು ಅಂದ್ರೆ ಅವನು ಗುಟ್ಟಾಗಿ ಕಿವಿಯಲ್ಲಷ್ಟೇ ಹೇಳಬೇಕು ಅಂದ. ಅವನ ಮುಖದಲ್ಲಿ ಲಂಪಟತನದ ಜಂಬ ಹೊಳೆಯುತ್ತಿತ್ತು. ಗುಮಾಸ್ತನ ನಗು ರೈಲಿನ ಬೋಗಿಯನ್ನೆಲ್ಲ ತುಂಬಿತು. ಮುದುಕ ವ್ಯಾಪಾರಿಯೂ ನಗುತ್ತಿದ್ದ. ನಕ್ಕಾಗ 2 ಹಳದಿ ಹಲ್ಲು ಕಂಡವು. ಅವರ ಮಾತು ಆಸಕ್ತಿ ಹುಟ್ಟಿಸಲಿಲ್ಲ. ರೈಲು ಹೊರಡುವವರೆಗೆ ಇಳಿದು ಸ್ವಲ್ಪ ಕಾಲಾಡಿಸೋಣವೆಂದು ಎದ್ದೆ. ನಮ್ಮ ಬೋಗಿಯ ಬಾಗಿಲಲ್ಲಿ ಲಾಯರು ಅವನ ಗೆಳತಿ ಎದುರಾದರು. ಲವಲವಿಕೆಯಿಂದ ಜೋರಾಗಿ ಮಾತನಾಡುತ್ತಿದ್ದರು. ಇಳಿಯೋದಕ್ಕೆ ಟೈಮ್ ಇಲ್ಲ, ಇನ್ನೇನು 2ನೇ ಬೆಲ್ ಆಗುತ್ತದೆ ಎಂದ ಲಾಯರು. ರೈಲಿನ ತುದಿ ಮುಟ್ಟುವುದರೊಳಗೆ ಮತ್ತೆ ಬೆಲ್ಲಾಯಿತು. ವಾಪಸ್ಸು ಬಂದೆ. ಬಂದಾಗ ಲಾಯರು ತನ್ನ ಗೆಳತಿಯೊಡನೆ ಉತ್ಸಾಹದಿಂದ ಮಾತಾಡುತ್ತಿದ್ದ. ಅವನೆದುರು ಕುಳಿತಿದ್ದ ವ್ಯಾಪಾರಿ ಮೌನವಾಗಿದ್ದ. ಅವರ ಮಾತು ಇಷ್ಟವಾಗಲಿಲ್ಲ ಅನ್ನುವ ಹಾಗೆ ತುಟಿ ಕಚ್ಚುತ್ತಾ ನೆಟ್ಟಗೆ ಎದುರಿಗೆ ದೃಷ್ಟಿ ನೆಟ್ಟು ಕೂತಿದ್ದ. ಆಮೇಲೆ ಏನಾಯ್ತಂದ್ರೆ, ಅವರನ್ನು ದಾಟಿ ಹೋಗುವಾಗ ಲಾಯರು ನಗುತ್ತಾ, ಆಮೇಲೆ ಏನಾಯ್ತಂದ್ರೆ ನಿನ್ ಜೊತೆ ಬದುಕೋದಕ್ಕೆ ಇಷ್ಟವಿಲ್ಲ, ನಿನ್ ಜೊತೆ ಇರೋದು ಇಲ್ಲ ಎಂದು ಗಂಡನಿಗೆ ಹೇಳಿಬಿಟ್ಲು. ಯಾಕಂದ್ರೆ ಅವನು ಮಾತು ಮುಂದುವರಿಸಿದ್ದ. ಟಿಟಿ ಬಂದಿದ್ದ. ನನ್ನ ಹಿಂದೆಯೇ ಕೆಲವರು ಪ್ರಯಾಣಿಕರು ಹತ್ತಿದರು. ಪೋರ್ಟರು ಆತುರಾತುರವಾಗಿ ನುಗ್ಗುತ್ತಿದ್ದ. ಗಲಾಟೆಯಲ್ಲಿ ಅವರ ಮಾತು ಕೇಳಿಸಲಿಲ್ಲ. ಸದ್ದಡಗಿದ ಮೇಲೆ ಮತ್ತೆ ಲಾಯರನ ಧ್ವನಿ ಕೇಳಿಸಿತು. ಈಗ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದ. ಯುರೋಪ್ನಲ್ಲಿ ಎಲ್ಲ ಕಡೆಯೂ ಡೈವೋರ್ಸಿನ ವಿಷಯ ಮಾತಾಡ್ತಿದ್ದಾರೆ. ಈಗ ರಷ್ಯಾದಲ್ಲೂ ಅಂಥ ಕೇಸುಗಳು ಜಾಸ್ತಿಯಾಗಿವೆ ಅನ್ನುತ್ತಿದ್ದ. ತನ್ನೊಬ್ಬನದೇ ಧ್ವನಿ ಕೇಳುತ್ತಿದ್ದುದರಿಂದ ಮುದುಕ ವ್ಯಾಪಾರಿಯನ್ನು ಮಾತಿಗೆಳೆಯಲು ಬಯಸಿ, ಹಿಂದಿನ ಕಾಲದಲ್ಲಿ ಹೀಗಾಗ್ತಿರ್ಲಿಲ್ಲ ಅಲ್ವೇ ಎಂದು ನಗುನಗುತ್ತಾ ಕೇಳಿದ. ಮುದುಕ ಉತ್ತರ ಕೊಡುವಷ್ಟರಲ್ಲಿ ರೈಲು ಹೊರಟಿತು. ಮುದುಕ ತನ್ನ ಕ್ಯಾಪನ್ನು ತೆಗೆದು ಎದೆಯ ಮೇಲೆ ಶಿಲುಬೆಯ ಆಕಾರ ಬರೆದುಕೊಂಡು ಪ್ರಾರ್ಥನೆ ಹೇಳಲು ಶುರು ಮಾಡಿದ. ಲಾಯರು ಸಭ್ಯತೆ ಎಂಬಂತೆ ಬೇರೆ ಕಡೆ ನೋಡುತ್ತಾ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದ. ಪ್ರಾರ್ಥನೆ ಹೇಳಿ ಮುಗಿಸಿ ಎದೆಯ ಮೇಲೆ 3 ಬಾರಿ ಶಿಲುಬೆಯ ಆಕಾರದಲ್ಲಿ ಕೈಯಾಡಿಸಿ ತಲೆಯ ಮೇಲಿನ ಕ್ಯಾಪು ಸ್ವಲ್ಪ ಹಣೆಯನ್ನು ಮುಚ್ಚುವ ಹಾಗೆ ಎಳೆದುಕೊಂಡು ಕೂತಿದ್ದ ಭಂಗಿಯನ್ನು ಒಂದಿಷ್ಟೇ ಬದಲಾಯಿಸಿ ಮಾತು ಶುರು ಮಾಡಿದ. ಹೌದು ಸಾರ್, ಹಿಂದಿನ ಕಾಲದಲ್ಲೂ ಆಗ್ತಾ ಇತ್ತು, ಬಟ್ ಅಪರೂಪ. ಇವತ್ತಿನ ಕಾಲದಲ್ಲಿ ಜಾಸ್ತಿ ಆಗಿದೆ. ಜನ ಎಜುಕೇಟೆಡ್ ಆಗ್ಬಿಟ್ಟಿದ್ದಾರೆ ಎಂದ. ರೈಲಿನ ಸ್ಪೀಡು ಜಾಸ್ತಿ ಆಗಿತ್ತು. ಸ್ವಲ್ಪ ಓಲಾಡುತ್ತಿತ್ತು. ಹಳಿಗಳ ಜಾಯಿಂಟು ಬಂದಾಗೆಲ್ಲ ಸದ್ದು ಹೆಚ್ಚಾಗುತ್ತಿತ್ತು. ಅವನು ಹೇಳಿದ ಮಾತು ಸ್ಪಷ್ಟವಾಗಿ ಕೇಳಲಿಲ್ಲ. ಮುದುಕ ಹೇಳಿದ ಮಾತು ಆಸಕ್ತಿ ಕೆರಳಿಸಿದ್ದರಿಂದ ಸ್ವಲ್ಪ ಅತ್ತ ಸರಿದೆ. ನನ್ನ ಪಕ್ಕದಲ್ಲಿದ್ದ ಒಂಟಿ ಮನುಷ್ಯನಿಗೂ ಆಸಕ್ತಿ ಹುಟ್ಟಿದಂತಿತ್ತು. ಕುಳಿತ ಭಂಗಿ ಬದಲಾಯಿಸದೆ ಅವನೂ ಕಿವಿ ಕೊಟ್ಟಿದ್ದ. ಎಜುಕೇಶನ್ ಅನ್ನೋದು ಏನ್ ತಪ್ಪು? ಹೆಂಗಸು ಕೇಳಿದಳು. ಅವಳ ಮುಖದ ಮೇಲೆ ಕಂಡೂ ಕಾಣದ ಹಾಗೆ ನಗು ಸುಳಿದಾಡುತ್ತಿತ್ತು. ಹಿಂದಿನ ಕಾಲದಲ್ಲಿ ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡ್ದೇನೆ ಮದುವೆ ಆಗ್ತಿದ್ರು. ಈಗಲೂ ಹಾಗೇ ಆಗೋದು ಒಳ್ಳೇದಾ? ನಮ್ಮ ಹೆಂಗಸರು ಎದುರಿಗಿರುವವರು ಆಡಿದ ಮಾತಿಗೆ ಉತ್ತರ ಕೊಡುವುದಕ್ಕಿಂತ ಅವರು ಆಡಬಹುದು ಅನ್ನಿಸಿದ ಮಾತಿಗೆ ಉತ್ತರ ಕೊಡ್ತಾರಲ್ಲ, ಹಾಗೆಯೇ ಆಕೆಯೂ ಮಾತಾಡಿದಳು. ಹೆಂಗಸರಿಗೆ ಗಂಡ ತಮ್ಮನ್ನ ಲವ್ ಮಾಡ್ತಾನೋ, ಗಂಡನ ಬಗ್ಗೆ ತಮ್ಮಲ್ಲಿ ಪ್ರೀತಿ ಹುಟ್ಟುತ್ತದೋ ಯಾವುದೂ ಗೊತ್ತಿಲ್ಲದೆ ತಮ್ಮನ್ನು ಒಪ್ಪಿದ ಮೊದಲ ಗಂಡನನ್ನ ಮದುವೆ ಆಗ್ಬಿಡ್ತಿದ್ರು. ಹಾಗಿದ್ರೆ ಚೆನ್ನಾಗಿರ್ತಿತ್ತೋ? ಆಕೆ ಮುದುಕನೊಡನೆ ಮಾತಾಡುತ್ತಿದ್ದರೂ ಲಾಯರನ್ನು ನನ್ನನ್ನು ಉದ್ದೇಶಿಸಿ ಕೇಳಿದ ಹಾಗಿತ್ತು. ಅವಳ ಮಾತಿಗೆ ಉತ್ತರ ಕೊಡದೆ ಜನ ಅತಿ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಎಂದು ಮುದುಕ ಹೆಂಗಸಿನತ್ತ ತಿರಸ್ಕಾರದಿಂದ ನೋಡುತ್ತಾ ನುಡಿದ. ಎಜುಕೇಶನ್ನಿಗೂ ಗಂಡ ಹೆಂಡತಿಯರ ನಡುವೆ ಹುಟ್ಟುವ ಡಿಫರೆನ್ಸ್ಗಳಿಗೆ ಹೇಗೆ ಸಂಬಂಧ ಕಲ್ಪಿಸ್ತೀರಿ? ಹೌದೋ ಅಲ್ಲವೋ ಎಂಬಂತೆ ನಗುತ್ತಾ ಲಾಯರ್ ಕೇಳಿದ. ಮುದುಕ ವ್ಯಾಪಾರಿ ಏನೋ ಕೇಳಬೇಕೆಂದಿದ್ದ. ಆದರೆ ಹೆಂಗಸು ನಡುವೆಯೇ ಹೇಳಿದ್ಲು, ಇಲ್ಲ, ಆ ಕಾಲ ಎಲ್ಲ ಹೊರಟು ಹೋಯ್ತು. ಲಾಯರು ಅವಳ ಮಾತನ್ನು ತಡೆಯುತ್ತಾ, ತಾಳಿ, ಅವ್ರ ಅಭಿಪ್ರಾಯ ಹೇಳಲಿ ಎಂದ. ಯಾಕೆ ಅಂದ್ರೆ ಈಗ ಯಾರಲ್ಲೂ ಭಯ ಇಲ್ಲ ಎಂದ ಮುದುಕ. ಪರಸ್ಪರ ಪ್ರೀತಿ ಇಲ್ಲದವರ ಮದುವೆ ಹೇಗೆ ಮಾಡಿಸ್ತೀರಿ?
ಪ್ರಾಣಿಗಳನ್ನು ಮಾತ್ರ ಓನರು ತನ್ನ ಇಷ್ಟ ಬಂದ ಹಾಗೆ ಜೋಡಿ ಮಾಡಬಹುದು. ಮನುಷ್ಯರಿಗೆ ಆಸೆಗಳಿರುತ್ತವೆ, ಇಷ್ಟ ಅನಿಷ್ಟಗಳಿರುತ್ತವೆ ಎಂದು ಹೇಳುತ್ತಾ ಹೆಂಗಸು ಲಾಯರ್ನತ್ತ ನನ್ನತ್ತ ಎದ್ದು ನಿಂತು ಸೀಟಿನ ಮೇಲೆ ಮೊಳಕೈ ಊರಿ ಬಗ್ಗಿ ನಿಂತು ನಸು ನಗುತ್ತಾ ಮಾತನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದ ಗುಮಾಸ್ತನತ್ತ ಕೂಡ ದೃಷ್ಟಿ ಹಾಯಿಸಿದಳು. ಮುದುಕನು ಕೆರಳಬೇಕು ಎಂದು ಅವಳು ಬಯಸಿದಂತಿತ್ತು. ನೀವು ಹೇಳೋದು ತಪ್ಪು. ಪ್ರಾಣಿಗಳು ಎಷ್ಟೆಂದರೂ ಪ್ರಾಣಿಗಳು, ಮನುಷ್ಯರು ಕಾನೂನಿನ ಪ್ರಕಾರ ಬದುಕಬೇಕು ಎಂದ ಮುದುಕ. ಆದರೂ ಪ್ರೀತಿ ಇಲ್ಲದ ಗಂಡನ ಜೊತೆ ಬದುಕೋದು ಹೇಗೆ? ತನಗೆ ದೊರೆಯುತ್ತಿದ್ದ ಸಹಾನುಭೂತಿ ಮತ್ತು ಗಮನದಿಂದ ಉತ್ತೇಜಿತಳಾಗಿ ಹೆಂಗಸು ಕೇಳಿದ್ಲು. ತನಗೆ ಹೊಸ ಹೊಸ ವಿಚಾರಗಳು ಹೊಳೆಯುತ್ತಿವೆ ಎಂಬಂತೆ ವಾದ ಮಾಡಲು ತೊಡಗಿದ್ಲು. ಮುಂಚೆ ಇದೆಲ್ಲ ಇರಲಿಲ್ಲ. ಮುದುಕ ಗಂಭೀರವಾಗಿ ಹೇಳಿದ. ಪ್ರೀತಿ ಗೀತಿ ಅಂತೆಲ್ಲ ಈಗ ಕೇಳ್ತಾ ಇದ್ದೀವಿ. ಸಣ್ಣ ಮನಸ್ತಾಪ ಆದ್ರೂ ಸಾಕು, ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನುತ್ತಾಳೆ ಹೆಂಡತಿಯಾದವಳು. ರೈತರು, ಹಳ್ಳಿಯವರು ಇದನ್ನೇ ಕಲ್ತ್ಬಿಟ್ಟಿದ್ದಾರೆ. ನಿನ್ನ ಅಂಗಿ ಬಟ್ಟಿ ಎಲ್ಲ ಆ ಪೆಟ್ಟಿಗೆಯಲ್ಲಿವೆ. ನಾನು ವಾನ್ಕ ಜೊತೆ ಹೋಗ್ತಿದ್ದೀನಿ. ಅವನ್ ಕೂದಲು ಗುಂಗುರು ಗುಂಗುರಾಗಿ ಚಂದವಾಗಿವೆ ಅನ್ನುತ್ತಾಳೆ ಹೆಂಡತಿಯಾದವಳು. ಬೇಕಾದ್ರೆ ಹೋಗಿ ಮಾತಾಡಿಸಿ ನೋಡಿ, ಏನಾದ್ರೂ ಆಗ್ಲಿ. ಹೆಂಡತಿಯಾದವಳಿಗೆ ಮೊದಲು ಭಯ ಇರಬೇಕು. ಗುಮಾಸ್ತ ಲಾಯರತ್ತ ನೋಡಿದ, ಹೆಂಗಸಿನತ್ತ ನೋಡಿದ, ನನ್ನತ್ತ ನೋಡಿದ. ಕಷ್ಟಪಟ್ಟು ನಗು ತಡೆದುಕೊಂಡಿದ್ದ. ಮಿಕ್ಕವರ ಮಾತು ನೋಡಿಕೊಂಡು ವ್ಯಾಪಾರಿಯ ಮಾತನ್ನು ವಿರೋಧಿಸುವುದಕ್ಕೂ ಸಮರ್ಥಿಸುವುದಕ್ಕೂ ಸಿದ್ಧವಾಗಿದ್ದ. ಎಂಥ ಭಯ? ಹೆಂಗಸು ಕೇಳಿದಳು. ಎಂಥ ಭಯ ಅಂದ್ರೆ ಹೆಂಡತಿಗೆ ಗಂಡನ ಬಗ್ಗೆ ಭಯ ಇರಬೇಕು. ಆ ಕಾಲ ಈಗಿಲ್ಲ ಅಜ್ಜ ಎಂದು ಕಹಿಯಾಗಿ ನುಡಿದಳು ಆಕೆ. ಇಲ್ಲಮ್ಮ, ಮುಗಿಯುವುದಿಲ್ಲ. ದೇವರು ಇವಳನ್ನು ಗಂಡಸಿನ ಪಕ್ಕೆಲುಬಿಂದ ಸೃಷ್ಟಿ ಮಾಡಿದ. ಈ ಲೋಕ ಇರುವವರೆಗೂ ಅವಳು ಗಂಡಿನ ಅಧೀನವಾಗಿಯೇ ಇರಬೇಕು ಎಂದು ತಲೆದೂಗುತ್ತಾ ವ್ಯಾಪಾರಿ ಅಧಿಕಾರವಾಣಿಯಿಂದ ನುಡಿದದನ್ನು ಕಂಡು ಗೆಲುವು ಅವನದೇ ಎಂದು ನಿರ್ಧರಿಸಿ ಗುಮಾಸ್ತ ಜೋರಾಗಿ ನಕ್ಬಿಟ್ಟ. ಹೌದು, ನೀವು ಗಂಡಸರು ಹಾಗನ್ಕೊಳ್ತೀರಿ. ಸೋಲೊಪ್ಪದವಳಂತೆ ಹೆಂಗಸು ನಮ್ಮತ್ತ ತಿರುಗಿ ಹೇಳಿದ್ಲು. ಹೆಂಗಸನ್ನ ನಿಮ್ಮ ಅಧೀನದಲ್ಲಿಟ್ಕೊಳ್ಬೇಕು ಅಂತೀರಿ. ಗಂಡಸು ಮಾತ್ರ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಹಾಗೆ ಎಲ್ಲ ವಿಚಾರದಲ್ಲೂ ನಿಮಗೆ ನೀವೇ ಸ್ವತಂತ್ರ ಕೊಟ್ಕೊಳ್ತೀರಿ. ಗಂಡಸಿನ ಮಾತು ಬೇರೆ. ಹಾಗಾದ್ರೆ ನಿಮ್ ಪ್ರಕಾರ ಗಂಡಸು ಏನ್ ಬೇಕಾದ್ದು ಮಾಡಬಹುದಾ? ನಮ್ಗೆ ಯಾರು ಪರ್ಮಿಷನ್ ಕೊಡೋದಿಲ್ಲ. ಒಂದು ವೇಳೆ ಗಂಡಸು ಫ್ಯಾಮಿಲಿ ಆಚೆ ಕೆಟ್ಟಾಗಿ ನಡ್ಕೊಂಡ್ರೆ ಅದರಿಂದ ಫ್ಯಾಮಿಲಿಗೇನು ತೊಂದರೆ ಇಲ್ಲ. ಆದ್ರೆ ಹೆಂಗಸು, ಹೆಂಡತಿ ಒಡೆದು ಹೋಗುವ ಗಾಜಿನ ಪಾತ್ರ ಇದ್ದ ಹಾಗೆ. ವ್ಯಾಪಾರಿ ಕಠಿಣವಾಗಿ ಹೇಳಿದ. ಅವನ ಅಧಿಕಾರವಾಣಿ ಕೇಳುತ್ತಿದ್ದವರನ್ನೆಲ್ಲ ಮರಳು ಮಾಡಿತು. ಹೆಂಗಸು ಕೂಡ ಮೆತ್ತಗಾದಳು. ಆದರೂ ಸೋಲಪ್ಪದೆ, ಸರಿ, ಹೆಂಗಸು ಕೂಡ ಮನುಷ್ಯಳು, ಅವಳಿಗೂ ಗಂಡನಿಗೆ ಇರುವ ಹಾಗೆ ಫೀಲಿಂಗ್ಗಳಿರ್ತವೆ ಅನ್ನೋದನ್ನು ಒಪ್ತಿರಲ್ಲ. ಅವಳ ಗಂಡನ ಬಗ್ಗೆ ಪ್ರೀತಿ ಇರದಿದ್ರೆ ಏನ್ ಮಾಡ್ಬೇಕು? ಗಂಡನ ಬಗ್ಗೆ ಪ್ರೀತಿ ಇರದಿದ್ರೆ ಏನ್ ಮಾಡ್ಬೇಕು? ಮುದುಕ ಬಿರುಗಾಳಿಯಂತೆ ಅವಳ ಮಾತನ್ನೇ ತಿರುಗಿಸಿ ಹುಬ್ಬೇರಿಸಿ ಹಲ್ಲು ಕಚ್ಚಿ ಕೇಳಿದ. ಏನ್ ಮಾಡ್ಬೇಕು? ಗಂಡನನ್ನು ಪ್ರೀತಿಸುವಂತೆ ಮಾಡ್ಬೇಕು. ಪ್ರೀತಿ ಮಾಡೇ ಮಾಡ್ತಾಳೆ. ಈ ಅನಿರೀಕ್ಷಿತವಾದ ವಿವಾದ ಗುಮಾಸ್ತನಿಗೆ ಸಂತೋಷ ತಂದಿತ್ತು. ಅವನು ಹೌದೆನ್ನುವಂತೆ ಗುಣಗುಟ್ಟಿದ. ಇಲ್ಲ, ಬಲವಂತ ಮಾಡಬಾರ್ದು. ಪ್ರೀತಿ ಇರ್ದಿದ್ರೂ ಪ್ರೀತಿಸು ಅನ್ನುತ್ತಾ ಒತ್ತಾಯ ಮಾಡಬಾರ್ದು ಎಂದಳು ಹೆಂಗಸು. ಒಂದು ವೇಳೆ ಹೆಂಡತಿ ಗಂಡನಿಗೆ ಮೋಸ ಮಾಡಿದರೆ ಏನ್ ಮಾಡ್ಬೇಕು? ಲಾಯರ್ ಕೇಳಿದ. ಅವಕಾಶ ಕೊಡಬಾರ್ದು. ಗಂಡನಾದವನು ಹುಷಾರಾಗಿರ್ಬೇಕು ಎಂದ ವ್ಯಾಪಾರಿ. ಹುಷಾರಾಗಿದ್ರು ಮೋಸ ಮಾಡಿದ್ರೆ ಹಾಗಾಗ್ತದಲ್ಲವೇ ಎಷ್ಟೋ ಬಾರಿ. ಅದೇನಿದ್ರು ಶ್ರೀಮಂತರ ಮನೆಗಳಲ್ಲಿ, ನಮ್ಮಲ್ಲಿ ಅಲ್ಲ, ಮುದುಕ ಹೇಳಿದ. ಗಂಡನಾದವನು ಹೆಂಡತಿಯನ್ನು ಆಳಲಾರದಷ್ಟು ಪೆದ್ದನಾಗಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಆದ್ರೆ ಹಾದಿ ಮಾತು ಬೀದಿ ಮಾತು ಆಗಿ ಮರ್ಯಾದೆ ಹೋಗ್ಬಾರ್ದು.
ಪ್ರೀತಿ ಇದೆಯೋ ಇಲ್ವೋ, ಮನೆ ಮಾತ್ರ ಮುರಿಬಾರ್ದು. ಗಂಡನಾದವನು ಹೆಂಡತಿಯನ್ನು ಆಳಬಲ್ಲ, ಅವನಿಗೆ ಅಂಥ ಶಕ್ತಿ ಇದೆ. ಆಳುವುದಕ್ಕೆ ಆಗದಿದ್ದವನು ನಾಮರ್ದ. ಎಲ್ಲರೂ ಮೌನವಾಗಿದ್ರು. ಗುಮಾಸ್ತ ಸ್ವಲ್ಪ ಮುಂದೆ ಬಂದ. ಮಿಕ್ಕವರಿಗಿಂತ ಮಾತಿನಲ್ಲಿ ಹಿಂದೆ ಬೀಳಬಾರದೆಂದು ಹೀಗೆ ಹೇಳಿದ. ನಮ್ಮ ಬಾಸ್ನ ಮನೆಯಲ್ಲಿ ಒಂದು ಗುಲ್ಲಾಯಿತು. ಸರಿ ತಪ್ಪು ಕರೆಕ್ಟಾಗಿ ಹೇಳೋದು ಕಷ್ಟ. ಬಾಸ್ ಮಗನ ಹೆಂಡತಿ ಬಹಳ ಚಾಲು. ತಪ್ಪು ದಾರಿಯಲ್ಲಿ ನಡೆಯುವುದಕ್ಕೆ ಶುರು ಮಾಡಿದ್ಲು. ಗಂಡ ತುಂಬ ಸಮರ್ಥ, ಗಂಭೀರ ಸ್ವಭಾವದವನು, ಸುಸಂಸ್ಕೃತ. ಮೊದಲು ಅಕೌಂಟೆಂಟಿನ ಜೊತೆ ಅವಳ ವ್ಯವಹಾರ ಇತ್ತು. ಗಂಡ ಒಳ್ಳೆ ಮಾತಿನಲ್ಲಿ ಬುದ್ಧಿ ಹೇಳಿ ನೋಡ್ದ. ಅವಳ ನಡತೆ ಬದಲಾಗಿಲ್ಲ. ಗಂಡನ ದುಡ್ಡು ಕದ್ಲು. ಗಂಡ ಅವಳನ್ನು ಹೊಡೆದ. ಅವಳ ಹಠ ಜಾಸ್ತಿ ಆಯಿತು. ಮೊದಲು ಹೇಳಬಹುದೋ ಬೇಡವೋ, ಆದರೂ ಚರ್ಚಿನ ಸಂಸ್ಕಾರವೇ ಆಗಿರದಿದ್ದವನ ಜೊತೆ, ಆಮೇಲೆ ಕ್ರಿಶ್ಚಿಯನ್ನೇ ಅಲ್ಲದವನ ಜೊತೆ, ಆಮೇಲೆ ಒಬ್ಬ ಯಹೂದಿ ಜೊತೆ ಸಂಬಂಧ ಬೆಳೆಸಿದ್ಳು. ಗಂಡ ಏನು ಮಾಡಬೇಕು? ಅವಳು ಕೈ ಬಿಟ್ಟ. ಈಗ ಬ್ಯಾಚುಲರ್ ಥರ ಬದುಕಿದ್ದಾನೆ. ಅವಳು ಪೂರಾ ಹಾಳಾಗಿ ಹೋಗಿದ್ದಾಳೆ. ಅವನು ನಾಮರ್ದ, ಮುದುಕ ಹೇಳಿದ. ಮೊದಲಿನಿಂದಲೇ ಬಿಗಿಯಾಗಿದ್ದಿದ್ದರೆ ಸರಿಯಾಗ್ತಿತ್ತು. ಅವಳು ಗರತಿಯಾಗಿಯೇ ಇರೋಳು. ಏನೂ ಆಗ್ತಾ ಇರಲಿಲ್ಲ. ಮೊದಲೇ ಲೂಸ್ ಬಿಡಬಾರ್ದು. ಮೈದಾನದಲ್ಲಿ ಕುದುರೆಯನ್ನ, ಮನೆಯಲ್ಲಿ ಹೆಂಡತಿಯನ್ನ ನಂಬಾರ್ದು. ಆ ಹೊತ್ತಿಗೆ ಟಿ ಬಂದ. ಸ್ಟೇಷನ್ನು ಹತ್ರ ಆಗ್ತಾ ಇತ್ತು. ಮುದುಕ ಟಿಕೆಟ್ ತೋರಿಸ್ದ. ಹೆಂಗಸರನ್ನ ಹತೋಟಿಯಲ್ಲಿಟ್ಕೊಳ್ಬೇಕು, ಇಲ್ಲದಿದ್ರೆ ಎಲ್ಲ ಹಾಳಾಗಿ ಹೋಗ್ತದೆ. ನೀವು ಸಂಸಾರಸ್ಥ ಗಂಡಸರು ಕುನಾವಿನೋಗೆ ಹೋದಾಗ ಹೆಂಗಸರ ಜೊತೆ ಮಜಾ ಮಾಡಿದ್ದು ಹೇಳ್ತಿದ್ರಲ್ಲ. ಅವನನ್ನು ಪ್ರಶ್ನೆ ಮಾಡದೆ ಸುಮ್ಮನಿರಲು ಆಗಲಿಲ್ಲ ನನಗೆ. ಕಠಿಣವಾದ ದನಿಯಲ್ಲಿ, ಅದು ಬೇರೆಯದೇ ವಿಷಯ ಎಂದೆನ್ನುತ್ತಾ ಮೈ ಮೇಲೆ ಗೌನು ಎಳೆದುಕೊಳ್ಳುತ್ತಾ ಸೀಟಿನ ಕೆಳಗೆ ಇಟ್ಟಿದ್ದ ಚೀಲ ತೆಗೆದುಕೊಂಡು ಕ್ಯಾಪು ತೆಗೆದು ಹೋಗಿ ಬರ್ತೇನೆ ಅನ್ನುತ್ತಾ ಇಳಿದು ಹೋಗಿಬಿಟ್ಟ.